ಇಂಥದೊಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು ಯಾರಾದರೂ ಬೀದಿಗಳಲ್ಲಿ ಹೋಗಿ ಪತ್ರಕರ್ತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದ್ರೆ ಚಾನೆಲ್ನವರಿಗೆ ಜಾಸ್ತಿ ಬೈತಾರೆ, ಪತ್ರಿಕೆಗಳಿಗೆ ಸ್ವಲ್ಪ ಕಡಿಮೆ ಬೈತಾರೆ. ಪತ್ರಕರ್ತರಿಗೆ ಕೂಡ ಯಾರು ಅಭಿನಂದನೆ ಮಾಡ್ತಾರೆ, ಅವರ ಅಭಿನಂದನೆಗೆ ಇಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಸಣ್ಣ ಹೋಪ್ ಇದೆ, ನಮ್ಮ ಸಮುದಾಯಕ್ಕೆ ಒಂದು ಸ್ವಲ್ಪ ಗೌರವ ಮಾನ್ಯತೆಯನ್ನು ಉಳಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅಂತ ಒಂದು ಅಭಿಮಾನವನ್ನು ಪಡ್ಕೊಂಡಾಗ ರಫಿ ಭಂಡಾರಿ ಅವರಿಗೆ ನಿಮ್ಮ ಮೂಲಕ ನಮ್ಮೆಲ್ಲರ ಮರ್ಯಾದೆಯನ್ನು ಉಳಿಸಿದ್ರಿ ನೀವು. ಅದಕ್ಕಾಗಿ ನಾನು ಎಲ್ಲ ನೋಡ್ತಾ ಇದ್ದೆ, ಮೋಸ್ಟ್ ಹೇಟೆಡ್ ಪ್ರೊಫೆಷನಲ್ಸ್ ಯಾರು ಅಂತ ಒಂದು ಸರ್ವೆ ಮಾಡಿದ್ದಾರೆ. ವೇದಿಕೆಯಲ್ಲಿದ್ದವರು ಯಾರು ತಪ್ಪಿದ್ರು. ಮೋಸ್ಟ್ ಹೇಟೆಡ್ ಪ್ರೊಫೆಷನಲ್ ಮೊದಲು ರಾಜಕಾರಣಿಗಳು ಬರ್ತಾರೆ, ಎರಡನೇ ಸ್ಥಾನದಲ್ಲಿ ಬ್ಯೂರೋಕ್ರಾಟ್ಗಳು ಬರ್ತಾರೆ, ಮೂರನೇ ಸ್ಥಾನದಲ್ಲಿ ಪತ್ರಕರ್ತರು. ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿ ಮೊಹಮ್ಮದ್ ಮೊಯ್ಸೀನ್ ಅವರ ಬಗ್ಗೆ ನಿನ್ನೆ ಬಹಳ ದಿನಗಳಿಂದ ಕೇಳ್ತಾ ಇದ್ದೇನೆ. ನಾನು ಇದರಲ್ಲಿ ನೋಡಿದ್ರೆ ಇವರಿಗೂ ಬಿಜಾಪುರಕ್ಕೆ ಏನ್ ಸಂಬಂಧ ಅಂತ ಹೇಳ್ತಾ ಇದ್ದೆ. ಆಮೇಲೆ ಎಲ್ಲರೂ ಹೇಳ್ತಾ ಇದ್ರು ಈಸ್ ಮೋಸ್ಟ್ ಪಾಪ್ಯುಲರ್ ಡೆಪ್ಟಿ ಕಮಿಷನರ್ ಆಫ್ ಬಿಜಾಪುರ. ನಾನೊಂದು 5 ವರ್ಷ ಮುಖ್ಯಮಂತ್ರಿ ಕಚೇರಿಯಲ್ಲಿದ್ದೆ, ಭೇಟಿ ಆಗ್ತಾ ಇದ್ದವರು. ಆದರೆ ಬಹಳ ಮೆಲುಮಾತಿನ, ಬಹಳ ಅಂತರ್ಮುಖಿ ಒಂದು ವ್ಯಕ್ತಿತ್ವ ಅವರದು, ಹೆಚ್ಚು ಮಾತಾಡೋದಿಲ್ಲ ಅವರು. ಅದರಿಂದಾಗಿ ಅವರ ಜೊತೆ ಹೆಚ್ಚು ಒಡನಾಟ ಇಲ್ಲ ನನಗೆ, ಬಟ್ ಫಾರ್ಮಲ್ ಆಗಿ ಅವರನ್ನು ಮೀಟ್ ಮಾಡ್ತೀನಿ. ಅದರಿಂದ ಇನ್ನೊಂದು ವಿಶೇಷ ಕಾರಣ ಏನಂದ್ರೆ ಈ ಮೋಸ್ಟ್ ಹೇಟೆಡ್ ಪ್ರೊಫೆಷನಲ್ಸ್ ಏನಂತ ನಾವು ಹೇಳ್ತೇವೆ. ಬಿಜಾಪುರದಲ್ಲಿ ಇವತ್ತು ವೇದಿಕೆಯಲ್ಲಿ ಮೋಸ್ಟ್ ಲೌಡ್ ಪ್ರೊಫೆಷನಲ್ಸ್ ಕೂಡ ಇದ್ದಾರೆ ಅಂತ. ಅರುಣ್ ಶಾಪುರ್ ಅವರು ನಾನು ಕೆಳಗೆ ನನಗೆ ಸಿಕ್ಕಿದ್ರು, ನೀವು ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳಿ. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ, ಅದರಲ್ಲಿ ಮುಚ್ಚುಮರೆ. ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಈಸ್ ಆಲ್ಸೋ ಮೋಸ್ಟ್ ಲವ್ಡ್ ಪೊಲಿಟಿಷಿಯನ್ ಅಂತ ಬಿಜಾಪುರ. ಖುಷಿ ಆಯ್ತು. ಅದರಿಂದ ನೀವೆಲ್ಲರೂ ಒಂದು ಸಾಮಾನ್ಯ ಸರ್ವೆಯಲ್ಲಿ ಯಾರು ಮೋಸ್ಟ್ ಹೇಟೆಡ್ ಅಂತ ಹೇಳ್ತಾ ಇದ್ದಾರೆ, ಬಿಜಾಪುರದಲ್ಲಿ ಅವರನ್ನೆಲ್ಲರನ್ನು ಅಭಿನಂದಿಸಿರಿ ಮತ್ತು ನಿಮ್ಮೆಲ್ಲರ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಎನ್ನುವುದು ಇದು ಬಿಜಾಪುರದ ಜನರ ದೊಡ್ಡ ಮನಸ್ಸನ್ನು ಕೂಡ ತೋರಿಸುತ್ತೆ. ಅದರಿಂದ ನಿಮಗೂ ಒಂದು ಅಭಿನಂದನೆ. ರಫಿ ಭಂಡಾರಿ ಅವರನ್ನ ನೀವು ಅಭಿನಂದಿಸುವ ಮೂಲಕ ಒಬ್ಬ ವ್ಯಕ್ತಿಯನ್ನು ಅಭಿನಂದಿಸಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಾಗೆ ಮತ್ತು ಸಾಮಾನ್ಯವಾಗಿ ಇವತ್ತು ಮಾಧ್ಯಮ ಕ್ಷೇತ್ರ ನಗರ ಪಕ್ಷಪಾತಿಯಾಗಿದೆ ಅನ್ನೋ ಒಂದು ಆರೋಪ, ಮೊದಲನೇ ಆರೋಪ. ಎರಡನೇ ಆರೋಪ, ಮಾಧ್ಯಮ ಇಂಗ್ಲಿಷ್ ಭಾಷೆಯ ಪರವಾಗಿರುತ್ತೆ ಮತ್ತು ಇಂಗ್ಲಿಷ್ ಭಾಷೆಯ ಪತ್ರಿಕೋದ್ಯಮನೇ ಈ ದೇಶವನ್ನ ಡಾಮಿನೇಟ್ ಮಾಡ್ತಾ ಇದೆ, ಡಿಕ್ಟೇಟ್ ಮಾಡ್ತಾ ಇದೆ. ರಾಷ್ಟ್ರೀಯ ಪತ್ರಿಕೆಗಳಂದ್ರೆ ಇಂಗ್ಲಿಷ್ ಪತ್ರಿಕೆ. ಮೂರನೇ ಆರೋಪ, ಮಾಧ್ಯಮಗಳಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ಜಾತಿಗಳ ಪ್ರಾತಿನಿಧ್ಯ ಕಡಿಮೆ ಎನ್ನುವುದು ಆರೋಪ. ಮೊದಲನೇದು ನಗರ ಪಕ್ಷಪಾತಿ, ಎರಡನೇದು ಇಂಗ್ಲಿಷ್ ಪಕ್ಷಪಾತಿ, ಮೂರನೇದು ಮೇಲ್ಜಾತಿ ಮೇಲ್ ಸಮುದಾಯದ ಪಕ್ಷಪಾತಿ ಎನ್ನುವ ಆರೋಪ ಇದೆ. ಈ ಮೂರು ಆರೋಪಗಳನ್ನು ಮುರಿದವರು ರಫಿ ಭಂಡಾರಿ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ. ಯಾಕೆಂದ್ರೆ ಅವರಿಗೆ ಸಲ್ಲಿಸುವ ನೀವು ಅಭಿನಂದನೆ ಇದೆಯಲ್ಲ, ಇದು ಗ್ರಾಮೀಣ ಪ್ರದೇಶದ ಪತ್ರಿಕೋದ್ಯಮಕ್ಕೆ ಸಲ್ಲಿಸಿರುವ ಅಭಿನಂದನೆ ನೋಡುವುದು, ಇದು ಒಂದು ಭಾಷಾ ಪತ್ರಿಕೋದ್ಯಮಕ್ಕೆ ಸಲ್ಲಿಸಿರುವ ಅಭಿನಂದನೆ ನೋಡುವುದು, ಮತ್ತು ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಒಬ್ಬ ಪತ್ರಕರ್ತನಿಗೆ ಸಲ್ಲಿಸಿರುವ ಅಭಿನಂದನೆ ನೋಡುವುದು. ಅದರಿಂದ ಈ ಮೂರು ಕ್ಷೇತ್ರಗಳಿಗೆ ಒಂದು ಮಾನ್ಯತೆಯನ್ನು, ಗೌರವವನ್ನು ತಂದುಕೊಟ್ಟ ರಫಿ ಭಂಡಾರಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಅಭಿನಂದನಾ ಸಮಾರಂಭಗಳು ನಮ್ಮ ಪ್ರಕಾರ ನಡೀತಾನೆ ಇದೆ. ನಾನು ಈ ದೇಶದಲ್ಲಿ ನೀವು ಭೌಗೋಳಿಕವಾಗಿ ನೋಡಿದರೆ 66ರಿಂದ 70% ಗ್ರಾಮೀಣ ಪ್ರದೇಶ ಇದೆ. ಆದರೆ ಯಾವುದಾದ್ರೂ ನೀವು ರಾಜ್ಯ ಮಟ್ಟದ ಇಲ್ಲದೆ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ನೋಡಿದರೆ ಅದರಲ್ಲಿ ಗ್ರಾಮೀಣ ಪ್ರದೇಶದ ಸುದ್ದಿಗಳು 6ರಿಂದ 7% ಇರುತ್ತೆ.
100 ಸುದ್ದಿಗಳಲ್ಲಿ 6 7 ಗ್ರಾಮೀಣ ಪ್ರದೇಶದಲ್ಲಿ. ಇತ್ತೀಚೆಗೆ ಆವೃತ್ತಿಗಳನ್ನು ಮಾಡಿದ ನಂತರ, ಎಡಿಷನ್ಗಳನ್ನು ಮಾಡಿದ ನಂತರ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಗುಲ್ಬರ್ಗದಲ್ಲಿ ಗೊತ್ತಾಗುದಿಲ್ಲ, ಗುಲ್ಬರ್ಗದಲ್ಲಿ ಏನಾಗಿದೆ ಅಂತ ಬೀದರಲ್ಲಿ ಗೊತ್ತಾಗುದಿಲ್ಲ, ಇಲ್ಲಿಂದ ಬಿಡಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂತ ನೆಲಮಂಗಲಕ್ಕೆ ಗೊತ್ತಾಗಲಿಲ್ಲ. ನೆಲಮಂಗಲದಲ್ಲಿ ಒಂದು ಸತ್ರೆ, ಒಂದು 4-5 ಜನ ಒಟ್ಟಿಗೆ ಸತ್ರೆ ಅನ್ನೋ ಸುದ್ದಿ ಆಗುತ್ತೆ, ಒಬ್ಬರಿಬ್ಬರು ಸತ್ರೆ ಅದನ್ನು ಎಲ್ಲೋ ಒಳಗಡೆ ಬಿಟ್ಟ. ಇವತ್ತು ಬಹಳ ದೊಡ್ಡ ಸಮಸ್ಯೆಯನ್ನು ಗ್ರಾಮೀಣ ಭಾಗ ಎದುರಿಸ್ತದೆ. ಅದು ರೈತರು ಇರ್ಬೋದು, ರೈತರ ಆತ್ಮಹತ್ಯೆಗಳಿರ್ಬೋದು, ಕೃಷಿ ಕ್ಷೇತ್ರದ ಸಮಸ್ಯೆಗಳಿರ್ಬೋದು, ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಪ್ರಾದೇಶಿಕ ಅಸಮತೋಲನದ ಸಮಸ್ಯೆ ಇರ್ಬೋದು, ಜಾತೀಯತೆಯ ಸಮಸ್ಯೆ ಇರ್ಬೋದು, ಕೋಮುವಾದದ ಸಮಸ್ಯೆ ಇರ್ಬೋದು. ಇದರಲ್ಲಿ ಬಹಳ ಇದರಿಂದ ನೊಂದವರು, ಬೆಂದವರು, ಬಲಿಯಾದವರು ಗ್ರಾಮೀಣ ಪ್ರದೇಶಗಳು. ಇದರ ಹೊರತಾಗಿ ಕೂಡ ನೀವು ಪತ್ರಿಕೆಗಳಲ್ಲಿ ಕವರೇಜ್ ತೆಗೆದು ನೋಡಿದರೆ ಗ್ರಾಮೀಣ ಪ್ರದೇಶದ ಸುದ್ದಿಗಳಿಗೆ ಅಷ್ಟು ಮಹತ್ವ ಕೊಡುವುದಿಲ್ಲ. ಅದರಿಂದಾಗಿ ಇವತ್ತು ಮಾಧ್ಯಮ ಕೂಡ ಒಂದು ರೀತಿ ಪಕ್ಷಪಾತತನದಿಂದ ವರ್ತಿಸ್ತಾ ಇರುವ ಕಾಲದಲ್ಲಿ ಒಂದು ಉರ್ದು ಪತ್ರಿಕೆ ಇಷ್ಟೊಂದು ಜನಮನ್ನಣೆ ಗಳಿಸಿರುವುದು, ಮತ್ತು ನಾನು ನೋಡ್ತಾ ಇದ್ದೆ ಕರ್ನಾಟಕದಲ್ಲಿ ಒಂದು 10% ಜನರು ಉರ್ದು ಮಾತಾಡ್ತಾರೆ. ಬಹುಶಃ ಕಲಬುರಗಿಯಲ್ಲಿ ಒಂದು 20-25% ಜನ ಉರ್ದು ಮಾತಾಡ್ತಾರೆ ಕಾಣಬೇಕು. ಬಹುಶಃ ಬಿಜಾಪುರದಲ್ಲಿ ಕೂಡ ಒಂದು 15% ಜನ ಉರ್ದು ಮಾತಾಡ್ತಾರೆ. ಇಡೀ ರಾಜ್ಯದಲ್ಲಿ 60-70 ಲಕ್ಷ ಜನ ಉರ್ದು ಮಾತಾಡುವವರಿದ್ದಾರೆ. ಮಾಂತೇಶ್ ಬಿರಾದಾರ್ ಅವರು ಹೇಳಿದಾಗೆ ಅಭಿನಂದನ ಗ್ರಂಥದಲ್ಲಿ ಏನ್ ಬರೆದಿದ್ದಾರೆ ನನಗೆ ಓದಲಿಕ್ಕಾಗಿಲ್ಲ. ನಾನು ಬಹಳ ಹಿಂದೆ ಒಮ್ಮೆ ಹೇಳಿದ್ದೆ, ನಾವು ಇಂಗ್ಲಿಷ್ ಕಲಿಯೋದು ಅದು ಸರಿ, ಭಾರತದಲ್ಲಿದ್ದು ನಮ್ಮ ಸ್ಥಳೀಯ ಭಾಷೆಗಳನ್ನು ಕಲಿಬೇಕಂತ. ನಾನು ಮಂಗಳೂರು ಪ್ರದೇಶದಿಂದ ಬರುವ, ಮಂಗಳೂರಲ್ಲಿ ಅದು ಒಂದು ರೀತಿ ಹಲವು ಭಾಷೆಗಳ ಒಂದು ತೊಟ್ಟಿಲ್ಲ. ನೀವು ಉಡುಪಿಯಲ್ಲಿ ಯಾರಾದರೂ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ರೆ, ಮಂಗಳೂರಿಗೆ ಹೋಗ್ಬೇಕಿದ್ರೆ ಅವನು ಹೇಳ್ತಾನೆ ಮಂಗಳೂರು, ಮೈಕಲ್ಕ್, ಕೊಡಿಯಾಲ್ ಬೈಲು, ಕುಡ್ಲ, ಬನ್ನಿ ಅಂತ. ಅಂದ್ರೆ ಎಲ್ಲ ಹೆಸರು ಮಂಗಳೂರಿಗೆ ಒಂದಕ್ಕೆ ಮಂಗಳೂರಿಗೆ ಕುಡ್ಲಕ್ಕೆ ತುಳುವಿನಲ್ಲಿ ಕುಡ್ಲ ಅಂತ ಹೇಳ್ತಾರೆ, ಬ್ಯಾರಿ ಭಾಷೆಯಲ್ಲಿ ಮೈಕಲ್ ಅಂತ ಹೇಳ್ತಾರೆ, ಕೊಂಕಣಿ ಭಾಷೆಯಲ್ಲಿ ಕೊಡಿಯಾಲ್ ಬೈಲ್ ಅಂತ ಹೇಳ್ತಾರೆ, ಮಲಯಾಳಿಯಲ್ಲಿ ಮಗಳಾಪುರ ಅಂತ ಹೇಳ್ತಾರೆ. ಒಂದೇ ಊರಿಗೆ ಈ ಎಲ್ಲ ಭಾಷೆಗಳಲ್ಲಿ ಆ ರೀತಿಯ ಭಾಷಾ ವೈವಿಧ್ಯ ಇದ್ದ ಒಂದು ದೇಶ. ಅದರಿಂದ ಉರ್ದು ಕೂಡ ಅಂಥದ್ದೊಂದು, ಇದಕ್ಕೆ ನಾನು ಅದರಲ್ಲಿ ಏನು ಪಂಡಿತ ಅಲ್ಲ, ಬಹುಶಃ ಅದರ ಬಗ್ಗೆ ಬಹಳ ಸಂಶೋಧನೆ ನಡೆದಿದೆ. ನಾವು ಹಿಂದಿ ಫಿಲ್ಮ್ಗಳನ್ನು ನೋಡಿದವರಿಗೆ, ಹಿಂದಿ ಫಿಲ್ಮ್ಗಳ ಪದ್ಯಗಳನ್ನು ಕೇಳಿದವರಿಗೆ ಬಹುಶಃ ಉರ್ದು ಭಾಷೆ ಒಂದಷ್ಟು ಪರಿಚಯ ಇರ್ಬೋದು. ಆ ರೀತಿಯ ಒಂದು ಬಹಳ ಒಂದು ಶ್ರೀಮಂತವಾದ ಭಾಷೆ ಇದು. ಆ ಭಾಷೆಯಲ್ಲಿ ಇಷ್ಟು ಜನರನ್ನು ಮುಟ್ಟುವಂತ ಪತ್ರಿಕೋದ್ಯಮ ಮಾಡಿದ ಸಾಲ ಪತ್ರಿಕೆಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದು ನಮ್ಮ ಮುಂದಿರುವ ಚಾಲೆಂಜ್ ಕೂಡ ಹೌದು ಅಂತ. ಗ್ರಾಮೀಣ ಭಾಗವನ್ನ, ಗ್ರಾಮೀಣ ಪ್ರದೇಶದ ಈ ನೋವುಗಳನ್ನ, ದುಃಖಗಳನ್ನ, ಕಣ್ಣೀರುಗಳನ್ನ ನೀವು ಮುಖ್ಯವಾಹಿನಿಯ ಕೇಂದ್ರ ಸ್ಥಾನಕ್ಕೆ ಹೇಗೆ ತರೋದು ಎನ್ನುವುದೊಂದು ಬಹಳ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಡೆಲ್ಲಿಯಲ್ಲಿ ಏನಾದರೂ ನಡೆದರೆ, ಬೆಂಗಳೂರಿನಲ್ಲಿ ಏನಾದರೂ ನಡೆದರೆ ಅದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಸುದ್ದಿ ಆಗುತ್ತೆ. ಅದೇ ನೀವು ಬಿಜಾಪುರದಲ್ಲಿ ನಡೆದರೆ ಮತ್ತು ಗುಲ್ಬರ್ಗದಲ್ಲಿ ನಡೆದರೆ, ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ನಡೆದರೆ ದೊಡ್ಡ ಸುದ್ದಿ ಆಗುತ್ತೆ. ಇತ್ತೀಚೆಗೆ ನಿಮ್ಮ ಬಿಜಾಪುರದಲ್ಲಿ ಒಂದು ಸುದ್ದಿಯನ್ನ ಮುಖ್ಯವಾಹಿನಿಗೆ ತಂದರು, ನೀವು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಎನ್ನುವ ಒಂದು ದೊಡ್ಡ ಚಳವಳಿ ನಡೆಯುತ್ತಿದೆ. ಚಳವಳಿಗಳೆಲ್ಲ ಮುಗಿದು ಹೋಗಿದೆ, ಚಳವಳಿಗಳು ತಾವು ಕಳ್ಕೊಂಡಿದೆ ಎನ್ನುವ ಸಂದರ್ಭದಲ್ಲಿ ಇಂಥದ್ದೊಂದು ಚಳವಳಿಯನ್ನು ಮುನ್ನಡೆಸಿ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ ಬಿಜಾಪುರದ ಜನ. ಅದಕ್ಕೂ ಕೂಡ ನಿಮ್ಮನ್ನು ಅಭಿನಂದನೆ ಮಾಡಲೇಬೇಕು. ಯಾಕಂದ್ರೆ ಚಳವಳಿಗಳು ಸಾಲ. ನಾನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಇದರ ಬಗ್ಗೆ ಬಹಳ ಸರಿ ನಾನು ಮಾತಾಡಿದ್ದೇನೆ. ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ಮಂದಿ ಹೇಳ್ತಾರೆ, ಒಬ್ಬ ಪತ್ರಕರ್ತ ಆಗ್ಬೇಕಾದ್ರೆ ಏನಾಗ್ಬೇಕು. ನನ್ನ ಹತ್ರ ಬಂದು ಬಹಳ ಮಂದಿ ಕೇಳ್ತಾರೆ. ನಾನು ಹೇಳ್ತೇನೆ, ಪತ್ರಕರ್ತ ಆಗ್ಬೇಕಾದ್ರೆ ನೀವು ಮೊದಲು ಮನುಷ್ಯನಾಗ್ಬೇಕು. ನಾನು ಒಬ್ಬ ಬಿಕಾಮ್ ಗ್ರಾಜ್ಯುಯೇಟ್, ಒಂದು LLB ವಕೀಲನಾಗ್ಬೇಕಂತ LLB ಓದಿದೆ. ಮತ್ತೆ ಗಾಂಧೀಜಿ ಹೇಳಿದ್ರು ಪ್ರಾಮಾಣಿಕವಾಗಿ ವಕೀಲನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಫೈನಲ್ ಇಯರ್ ಎಕ್ಸಾಮ್ ಇದೆ. ಅಂದ್ರೆ ಜರ್ನಲಿಸಮ್ ಬ್ಯಾಕ್ ಗ್ರೌಂಡ್ ನನಗಿಲ್ಲ. ನಾನು ಕಾಕಡೆ ಅವರ ತರ, ಇಲ್ಲದ ಅವರ ವಿದ್ಯಾರ್ಥಿಗಳ ತರ ಪತ್ರಿಕೋದ್ಯಮವನ್ನು ಶಾಸ್ತ್ರೀಯವಾಗಿ ಯೂನಿವರ್ಸಿಟಿಯಲ್ಲಿ ಕಲಿತವನಲ್ಲ. ರವಿ ಭಂಡಾರಿ ಅವರು ಕೂಡ ಅದನ್ನು ಓದಿದವರಲ್ಲ. ಅದರಿಂದ ನನ್ನ ಪ್ರಕಾರ ಪತ್ರಕರ್ತ ಆಗ್ಬೇಕಾದ್ರೆ ಏನಿರ್ಬೇಕು ಅಂದ್ರೆ ನಿಮ್ಮ ಪದವಿಗಳ ಅಗತ್ಯ ಇಲ್ಲ, ನೀವೊಬ್ರು ಮನುಷ್ಯರಾಗಬೇಕು.
ನೀವು ನಾನು ಬಹಳ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೇನೆ. ಯಾವುದಾದ್ರೂ ಒಂದು ಬೀದಿಯಲ್ಲಿ ಒಬ್ಬ ಹೆಣ್ಮಗಳು ತರಕಾರಿ ಏನೋ ಮಾಡಿರ್ತಾರೆ, 80 ವರ್ಷದ ಹೆಣ್ಮಕ್ಳು. ಅದನ್ನು ನೋಡಿದಾಗ ನಿಮ್ಗೆ ಏನಾದ್ರೂ ಅನಿಸ್ಬೇಕು. ಇಷ್ಟು ವರ್ಷದ ಹೆಣ್ಮಗಳು, ಒಂದು ಮುದುಕಿ ಈ ವಯಸ್ಸಲ್ಲಿ ಈ ಬಿಸಿಲಿಗೆ, ಬಿಜಾಪುರದ ಬಿಸಿಲಿಗೆ ಅಲ್ಲಿ ಕೂತ್ಕೊಂಡು ಕಾಯಿಪಲ್ಯ ಮಾರಾಟ ಮಾಡ್ತಾರೆ ಅಂತ ಆದ್ರೆ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ ಅಂತ ನಿಮ್ಗೆ ಯೋಚನೆ ಬರುತ್ತೆ. ಬೇರೆ ಏನು ಬೇಡ, ನಿಮ್ಮ ಮನಸ್ಸನ್ನು ಕಲಿಸ್ಬೇಕು ಮತ್ತು ಅಯ್ಯೋ ಅಂತ ನಿಮ್ಮ ಒಳಗಿನ ಹೃದಯ ಅಷ್ಟೇ. ಉಳಿದದ್ದನ್ನು ಅದು ಮಾಡಬೇಕು, ನಿಮ್ಮ ಹೃದಯ ಮಾಡಬೇಕು. ಅದು ಅನಿಸದೇ ಇದ್ರೆ ನೀವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತು ನೀವು ಪತ್ರಕರ್ತ ಮಾಡ್ತೀವಿ. ಮೂಲಭೂತ ಕರ್ತವ್ಯ ಏನಂದ್ರೆ ಮನುಷ್ಯನ ನೋವಿಗೆ, ಕಣ್ಣೀರಿಗೆ, ಕಷ್ಟಕ್ಕೆ ನಿಮ್ಮ ಮನಸ್ಸು ಕಲಕಬೇಕು. ಯಾರ್ಯಾರು ಪತ್ರಿಕೋದ್ಯಮಕ್ಕೆ ಬರ್ಲಿಕ್ಕೆ ನೀವು ಕ್ಯೂನಲ್ಲಿ ನಿಂತಿದ್ದೀರಾ, ಮೊದಲು ಇದನ್ನು ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಈ ರೀತಿಯ ಕಷ್ಟಗಳು, ನೋವುಗಳು, ಕಣ್ಣೀರುಗಳು ಅದನ್ನು ನೋಡಿದ್ರೆ ನಿಮ್ಮ ಕಲಕುತ್ತಾ ಇಲ್ಲ ಇದು ಇದ್ದದ್ದೇ ಅಂತ ಇರುತ್ತಾ? ನೀವು ಕಲಕಿದ್ರೆ ಪತ್ರಕರ್ತರಾಗಿ, ಇಲ್ಲದ್ರೆ ಎಲ್ಲ IT ಗಿಟಿ ಏನಾದ್ರು ಹೋಗಿ ಆರಾಮಾಗಿರಿ, ಏನು ಸಮಸ್ಯೆ ಇಲ್ಲ. ಸಚಿವರಾದ MB ಪಾಟೀಲ್ ಅವರು ಆಗಮಿಸಿದ್ದಾರೆ. ನಾನು ಸಂಘಟಕರ ಪರವಾಗಿ ಅವರಿಗೆ ನನಗೆ ನಾನು ಬಹಳ ಹೊತ್ತು ಮಾತಾಡೋದಿಲ್ಲ, ಯಾಕೆಂದ್ರೆ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ಮಾತಾಡಲಿಕ್ಕೆ ಇದ್ದಾರೆ. ನಾನು ಗ್ರಾಮೀಣ ಪತ್ರಿಕೋದ್ಯಮ, ಭಾಷಾ ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮದಲ್ಲಿರುವ ಜನಾಂಗೀಯ ಪ್ರಾತಿನಿಧ್ಯದ ಬಗ್ಗೆ ಹೇಳಿದ್ದಾರೆ. ಭಾಷಾ ಪತ್ರಿಕೋದ್ಯಮದ ಬಗ್ಗೆ ಒಂದು ಆರೋಪವೂ ಇದೆ. ನಾನು ರಾಷ್ಟ್ರ ಮಟ್ಟದಲ್ಲಿ ಒಂದಷ್ಟು ಮಾಧ್ಯಮದಲ್ಲಿ ಕೆಲಸ ಮಾಡಿದವರು. ಬಹಳ ಉತ್ತರ ಭಾರತದ ಬಹಳಷ್ಟು ರಾಜ್ಯಗಳಲ್ಲಿ ನಾನು ವರದಿ ಮಾಡಿದ್ದೇನೆ. ಬಹಳ ಮುಖ್ಯವಾಗಿ ಗುಜರಾತ್ನಲ್ಲಿ ಹೋಮ್ ಗಲಭೆ ಆದಾಗ ನನ್ನಲ್ಲಿ ಕೆಲಸ ಮಾಡಿದ್ದೇನೆ. ಹೋಗಿ ಅಸ್ಸಾಂನಲ್ಲಿ. ಭಾಷಾ ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಪತ್ರಿಕೋದ್ಯಮ ನಡುವೆ ಒಂದು ವ್ಯತ್ಯಾಸ ಇದೆ. ನಾನು ಅದು ಉರ್ದುಗೆ ಸೀಮಿತವಾಗಿ ಹೇಳುವುದಿಲ್ಲ. ಉರ್ದುನಲ್ಲಿ ಆ ರೀತಿ ಇದೆ ಎಲ್ಲ ಗೊತ್ತಿಲ್ಲ ನನಗೆ. ನನ್ನ ಅನುಭವದ ಪ್ರಕಾರ ಭಾಷಾ ಪತ್ರಿಕೋದ್ಯಮ ಹೆಚ್ಚು ಕಮ್ಯುನಲ್ ಮತ್ತು ಇಂಗ್ಲಿಷ್ ಪತ್ರಿಕೋದ್ಯಮ ಹೆಚ್ಚು ಸೆಕ್ಯುಲರ್. ನಾನು ಗುಜರಾತ್ನ ಲೋಕಲ್ ಪತ್ರಿಕೆ ಮತ್ತು ಇಂಗ್ಲಿಷ್ ಪತ್ರಿಕೆಗಳ ನಡುವಿನ ಅದನ್ನು ನೋಡಿ ನಾನು ಆ ಕಾಲದಲ್ಲಿ ತಿಳ್ಕೊಂಡು ಅಲ್ಲಿಗೆ ಆ ಹೋಲಿಕೆ ನಿಂತುಬಿಟ್ಟು. ಆದರೆ ಭಾಷಾ ಪತ್ರಿಕೋದ್ಯಮಕ್ಕೆ ಇನ್ನು ಬೇರೆ ಬೇರೆ ಆಯಾಮಗಳಿವೆ. ಒಂದು ಭಾಷಾ ಪತ್ರಿಕೋದ್ಯಮ ಯಾಕೆ ಉಳಿಬೇಕಂದ್ರೆ, ಭಾಷಾ ಪತ್ರಿಕೋದ್ಯಮದ ಜೊತೆ ಆ ನೆಲದ ಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರಗಳೆಲ್ಲವೂ ಕೂಡ ಮಿಳಿತವಾಗಿದೆ. ನಾಳೆ ಭಾಷಾ ಪತ್ರಿಕೋದ್ಯಮದ ಸಾವು ಅಂದ್ರೆ ಒಂದು ಭಾಷೆಯ ಸಾವು ಆಗುವುದಿಲ್ಲ, ಒಂದು ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯ, ಅಲ್ಲಿಯ ಆಚಾರ, ವಿಚಾರ ಎಲ್ಲದರ ಸಾವು ಆಗುತ್ತೆ. ಇವತ್ತು ಆ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಇವತ್ತು ನಾನು ಇನ್ನೊಂದು ಅದನ್ನು ಎಳಿಲಿಕ್ಕೆ ಹೋಗುದಿಲ್ಲ. ಇದನ್ನು ನೀವೆಲ್ಲ ಕೇಳಿರ್ತೀರಿ, ಮಾಧ್ಯಮ ಉದ್ಯಮ ಆಗಿದೆ, ಉದ್ಯಮ ಅದನ್ನ ಏನಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ನಿಧಾನವಾಗಿ ನಾನು 10 ವರ್ಷ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿದ್ದು. ನಾನು ಹಳ್ಳಿಯಲ್ಲೂ ಕೆಲಸ ಮಾಡಿದ್ದೇನೆ, ಇಲ್ಲಿಗೂ ಹೋಗಿದ್ದೇನೆ. ನಾನು ಧಾರವಾಡದಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ ಮತ್ತು ತುಮಕೂರಲ್ಲಿ ಒಂದು 5 ವರ್ಷ, 5 ವರ್ಷ ಪ್ರಜಾವಾಣಿಗೆ ಕೆಲಸ ಮಾಡಿದ್ದೇನೆ. ಅದರಿಂದ ನಾನು ಇದನ್ನೆಲ್ಲ ನೋಡಿ ಅನುಭವದಲ್ಲಿ ಹೇಳುವುದಂದ್ರೆ, ಮಾಧ್ಯಮ ವೈಬ್ರೆಂಟ್ ಆಗಿ ಜೀವಂತವಾಗಿ ಇರ್ಬೇಕಾದ್ರೆ, ಜನಪರವಾಗಿರ್ಬೇಕಾದ್ರೆ ಭಾಷಾ ಪತ್ರಿಕೋದ್ಯಮ ಮತ್ತು ಗ್ರಾಮೀಣ ಪ್ರದೇಶದ ಪತ್ರಿಕೋದ್ಯಮ ಬಲಶಾಲಿ ಆಗ್ಬೇಕು ಮತ್ತು ಅದಕ್ಕೆ ಜನ ಅದನ್ನ ಸ್ವೀಕಾರ ಮಾಡ್ಬೇಕು, ಅದನ್ನು ಬೆಂಬಲಿಸಬೇಕು. ನನ್ನ ಪ್ರಕಾರ ಸಣ್ಣ ಸಣ್ಣ ಪತ್ರಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಪತ್ರಿಕೋದ್ಯಮಕ್ಕೆ ನೀವು ಮಾಧ್ಯಮ ಕ್ಷೇತ್ರಕ್ಕೆ ನೋಡಿದ್ರೆ ಹೋದ್ರೆ, ಮಾಧ್ಯಮಗಳಿಗೆ ನಿಮಗೆ ಓದುಗರು ಬೇಡ. ಅವರಿಗೆ ಕನ್ಸ್ಯೂಮರ್ ಬೇಕು. ನ್ಯೂಸ್ಗಳು ಬೇಡ, ಅವರಿಗೆ ಜಾಹೀರಾತುಗಳು. ಈ ಪರಿಸ್ಥಿತಿಯಲ್ಲಿ ಮಾಧ್ಯಮ ಕ್ಷೇತ್ರದ ಬಹಳ ದೊಡ್ಡ ಒಂದು ಅಳಿವು. ನನ್ನ ಪ್ರಕಾರ ಈಗ ನಾನು ಆಗ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೇಳಿದ್ದೀನಿ. ಇವತ್ತು ಬಹಳ ಮಂದಿ ಪತ್ರಕರ್ತರಂತ ಹೇಳುವುದಿಲ್ಲ, ಗೋಧಿ ಪತ್ರಕರ್ತರು ಬೇರೆ ಬೇರೆ ಭಾಷೆಗಳಲ್ಲಿ ಕೊಂಡಾಡ್ತಾರೆ, ಅದರಲ್ಲಿ ಅದು ಗೋಧಿ. ಅದರಿಂದ ಇವತ್ತು ಆ ಭಾಷಾ ಪತ್ರಿಕೋದ್ಯಮವನ್ನು ಉಳಿಸುವ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನೀವು ಮಾಧ್ಯಮ ಉದ್ಯಮ ಆಗಿದೆ ಅಲ್ಲ, ಉದ್ಯಮ ಅಂದ್ರೆ ಬರೀ ಒಂದು ಇಂಡಸ್ಟ್ರಿ ಆದ್ರೆ ಅದರಿಂದ ಸಮಸ್ಯೆ ಏನಿಲ್ಲ. ಅದು ಆಗ್ಲೇಬೇಕು. ನನ್ನ ಪ್ರಕಾರ ಬಂಡವಾಳ ಹಾಕ್ಬೇಕು, ಲಾಭ ತೆಗಿಬೇಕು. ಆದ್ರೆ ಇವತ್ತು ಮಾಧ್ಯಮ ಕ್ಷೇತ್ರ ಯಾವ ರೀತಿ ರೂಪಾಂತರ ಆಗ್ತಾ ಇದೆ ಅಂದ್ರೆ, ಅದು ಉದ್ಯಮ ಆಗಿಲ್ಲ. ಇವತ್ತು ಅದು ಕೆಲವು
ಕಾರ್ಪೊರೇಟ್ ಜಗತ್ತಿನ ದೊರೆಗಳ ಕೈಯಲ್ಲಿ ಒಂದು ರಕ್ಷಣಾ ಕೋಟೆ ತರ. ನಾನು ಸುಮ್ಮನೆ ಇಲ್ಲಿ ಪ್ರತಿ ಸರಿ ಅಂಬಾನಿ ಅದಾನಿಯನ್ನು ಯಾಕೆ ಸಂಬಂಧ ಸುಮ್ಮನೆ, ಅದಾನಿಯವರ ವಾರ್ಷಿಕ ಸಂಪತ್ತು 9 ಲಕ್ಷ ಕೋಟಿ, ಅಂಬಾನಿ ಅವರ ವಾರ್ಷಿಕ ಸಂಪತ್ತು 12 ಲಕ್ಷ ಕೋಟಿ, ಕರ್ನಾಟಕ ಬಜೆಟ್ 4 ಲಕ್ಷ, ಕೇಂದ್ರ ಸರ್ಕಾರದ ಬಜೆಟ್ 45 ಲಕ್ಷ ಕೋಟಿ. ಇವತ್ತು ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ, ಆ ಸಂಪತ್ತು ಹೇಗೆ ಹಂಚಿಕೆ ಆಗಿದೆ ಇನ್ನೊಂದು ಡಿಬೇಟ್, ನಾನು ಅದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡ್ತೇನೆ. ಇವತ್ತು ಬಹುತೇಕ ಮಾಧ್ಯಮಗಳು ಕಾರ್ಪೊರೇಟ್ ಜಗತ್ತಿನ ಕೈಯಲ್ಲಿ, ಆ ಕಾರ್ಪೊರೇಟ್ ಜಗತ್ತಿನ ಕೈಯಲ್ಲಿ ಅವರು ಇಂಡಸ್ಟ್ರಿಗಾಗಿ ಮಾಡೋದಲ್ಲ. ನೀವು ಅಂದಾಜು ಮಾಡ್ಕೊಳ್ಳಿ, ಈ ಅದಾನಿಯವರನ್ನ 9 ಲಕ್ಷ ಕೋಟಿ, ಇಲ್ಲದ್ರೆ ಅಂಬಾನಿಯವರ 12 ಲಕ್ಷ ಕೋಟಿಯಲ್ಲಿ ಒಂದು 4-5 ಸಾವಿರ ಇಲ್ಲದ್ರೆ 10,000 ಕೋಟಿಯನ್ನು ಮಾಧ್ಯಮಕ್ಕೆ ಬೀಳಿಸ್ತಾರೆ. ಅದು ನೆಲಗಟ್ಟಲೆ ಬೀಜ. ಅವರಿಗೆ ಅದರಿಂದ ಲಾಭ ಬರಬೇಕಂತ ಏನಿಲ್ಲ. ಅವರು ಅದನ್ನು ಉಪಯೋಗಿಸಿಕೊಂಡು ಅವರ ಸುತ್ತ ಒಂದು ರಕ್ಷಣಾ ಕೋಟೆಯನ್ನು ಕಟ್ಕೊಳ್ತಾರೆ, ಪ್ರಭುತ್ವವನ್ನು ಕೈಯಲ್ಲಿ ಇಟ್ಕೊಳ್ತಾರೆ, ಅವರಿಗೆ ಬೇಕಾದ ನೀತಿಗಳನ್ನು ಮಾಡಿಕೊಳ್ತಾರೆ. ಇದು ನಮ್ಮ ಸಮಸ್ಯೆ. ನಾವು ಇದನ್ನು ಬಿಟ್ಕೊಳ್ಬೇಕು. ಕಳೆದ ಒಂದು 10-20 ವರ್ಷಗಳ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ಪ್ರೈಸ್ ವಾರ್ ಇತ್ತು. 1 ರೂಪಾಯಿಗೆ ಪೇಪರ್ ಮಾರಾಟ ಮಾಡ್ತಾ ಇದ್ರು ಟೈಮ್ಸ್ ಆಫ್ ಇಂಡಿಯಾ. ಅದರ ನಂತರ ಕನ್ನಡಕ್ಕೂ ಬಂತು. ಇವತ್ತು ನನಗೆ ನಂಜುಂಡಸ್ವಾಮಿ ಅವರು ರೈತ ಸಂಘದವರು ಹೇಳ್ತಾ ಇದ್ರು, ರೈತರ ಬೆಳೆಗೆ ಅವರ ಬೆಳೆಗೆ ಬೆಲೆಯನ್ನು ನಿರ್ಣಯ ಮಾಡಬೇಕಾದ್ರೆ ಒಂದು ಸೂಜಿ, ಗುಂಡು ಸೂಜಿಯನ್ನು ಉತ್ಪಾದನೆ ಮಾಡಿದವನಿಗೂ ಕೂಡ ಅದರ ಬೆಲೆಯನ್ನು ನಿರ್ಧಾರ ಮಾಡುವ ಹಕ್ಕು ಅವನ ಹತ್ರ ಇದೆ. ಆದರೆ ರೈತ ಬೆಳೆದ ಬೆಳೆಗೆ ನಿರ್ಧಾರ ಮಾಡುವ ಹಕ್ಕು ಅವನ ಕೈಯಲ್ಲಿ ಇಲ್ಲ. ಅದನ್ನ ಡೆಲ್ಲಿಯಲ್ಲಿ ಏರ್ ಕಂಡೀಷನ್ ರೂಮ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಒಂದು ಕಮಿಟಿ ಮಾಡ್ತಾರೆ, ಅವರು ಮಾಡ್ತಾರೆ. ಇವತ್ತಿಗೂ ಅವರಿಗೆ ಬೆಲೆ ಸಿಗ್ತಿಲ್ಲ. ಅದರಿಂದ ರೈತನ ಉತ್ಪಾದನೆಗೂ ಉತ್ಪಾದನಾ ವೆಚ್ಚಕ್ಕೂ ಅದಕ್ಕೆ ಫಿಕ್ಸ್ ಮಾಡುವ ಬೆಲೆಗೂ ಏನು ವ್ಯತ್ಯಾಸ ಇದೆ. ಅದು ಅದಕ್ಕಿಂತ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಅವನ ಬೆಳೆ ಮಾರಾಟ ಆಗಿದೆ. ಅಂಥದ್ದೇ ಇನ್ನೊಂದು ಪ್ರಾಡಕ್ಟ್ ಯಾವುದಂದ್ರೆ ಅದು ಪತ್ರಿಕೆ. ಪತ್ರಿಕೆ ಉತ್ಪಾದನಾ ವೆಚ್ಚಕ್ಕೂ ಅದರ ಮುಖ ಬೆಲೆಗೂ ಸಂಬಂಧನೇ ಇದೆ. ಒಂದು 25 ರೂಪಾಯಿ ಅದರ ಉತ್ಪಾದನಾ ವೆಚ್ಚ ಆಗಿದ್ರೆ ನೀವು 7 ರೂಪಾಯಿಗೆ ಮಾಡ್ತೀರಿ, ಉಳಿದದ್ದನ್ನ ಕಾರ್ಪೊರೇಟ್ ಜಗತ್ತು, ಇಲ್ಲದ್ರೆ ಸರ್ಕಾರ ಕೊಡುತ್ತೆ. ಒಬ್ಬ ನಿಜವಾದ ವ್ಯಾಪಾರಿ ಯಾರಿಗೆ ನಿಷ್ಠನಾಗಿರ್ತಾನೆ? ಅವನು 15 ರೂಪಾಯಿ ಕೊಟ್ಟ ಇಂಡಸ್ಟ್ರಿಗೆ, ಇಲ್ಲದ್ರೆ ಸರ್ಕಾರಕ್ಕೆ ನಿಷ್ಠನಾಗಿರ್ತಾನ? ಅಲ್ಲ 5 ರೂಪಾಯಿ 7 ರೂಪಾಯಿ ಕೊಟ್ಟ ಒಬ್ಬ ಓದುಗನಿಗೆ ನಿಷ್ಠನಾಗಿರ್ತಾನೆ? ಇದು ನಮ್ಮ ಸಮಸ್ಯೆ. ಅಂದ್ರೆ ಪತ್ರಿಕೆಗಳ ಬಿಸಿನೆಸ್ ಮಾಡೆಲ್ಗಳಲ್ಲೇ ತೊಂದರೆ ಇದೆ, ಮತ್ತು ಅವರು ಸದಾ ಕಾಲ ಕಾರ್ಪೊರೇಟ್ ಜಗತ್ತು ಮತ್ತು ಸರ್ಕಾರದ ಅಡಿಯಾಳಾಗಿರ್ಬೇಕು ಎನ್ನುವ ರೀತಿಯಲ್ಲಿ ಈ ಬಿಸಿನೆಸ್ ಮಾಡೆಲ್ ಅನ್ನು ಮಾಡಿ. ಅದರಿಂದ ಒಬ್ಬ ಪ್ರಾಮಾಣಿಕವಾದ ಒಬ್ಬ ಪತ್ರಿಕೋದ್ಯಮಿ ನಾನು ನಿಷ್ಪಕ್ಷಪಾತವಾಗಿರ್ಬೇಕು, ಜನಪರವಾಗಿರ್ಬೇಕು ಅಂತ ಅವರು ಕಾನ್ಸಿಯಸ್ ಆಗಿ ನಿರ್ಧಾರ ಮಾಡಿದ್ರು ಕೂಡ ಅವನು ಅದನ್ನು ಮುಚ್ಚಬೇಕು, ಇಲ್ಲದಿದ್ರೆ ಸರೆಂಡರ್ ಆಗಬೇಕು. 3ನೇ ಆಯ್ಕೆ ಇವತ್ತು ಪತ್ರಿಕೆ. ಬಹಳ ಮಂದಿ ಬೈತಾರೆ ಪತ್ರಿಕೆಗಳು, ಏನ್ರಿ ಇದೆಲ್ಲ ಬರೀತಾರೆ, ಜನರ ಸಂಬಂಧಿಸಿ ಬರೆಯುವುದಿಲ್ಲ ಅಂತ. ಆದ್ರೆ ನಾನು ನೋಡಿದ್ದೇನೆ, ಹಿಂದೆ ಪ್ರೈಸ್ ವಾರ್ ಶುರುವಾದಾಗ ನನ್ಗೆ ಯಾವ ಪತ್ರಿಕೆಯನ್ನು ನಾನು ಹೇಳೋದು ಆ ಟ್ರೆಂಡ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ನಾನು ಅವರು ಇವರು ಪ್ರೈಸ್ ವಾರ್ ಶುರುವಾದಾಗ ಬಹಳಷ್ಟು ಜಿಲ್ಲಾ ಪತ್ರಿಕೆಗಳು ಮುಚ್ಚುವಂತ ಪರಿಸ್ಥಿತಿ. ದೊಡ್ಡ ರಾಜ್ಯ ಮಟ್ಟದ ಪತ್ರಿಕೆನೇ 1 ರೂಪಾಯಿಗೆ ಪತ್ರಿಕೆ ಕೊಡುವಾಗ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಎಷ್ಟು ಬೆಲೆ ಕೊಡ್ಬೇಕು? ಇದು ಬಹಳ ದೊಡ್ಡ ಚಾಲೆಂಜ್. ಅದರಿಂದಾಗಿ ಬಹಳಷ್ಟು ಪತ್ರಿಕೆಗಳು ಇವತ್ತು ಹೇಳ್ತಾರೆ ಪತ್ರಕರ್ತರು ಭ್ರಷ್ಟರಾಗಿದ್ದಾರೆ, ಪತ್ರಿಕೋದ್ಯಮ ಭ್ರಷ್ಟರಾಗಿದ್ದಾರೆ ಅಂತ. ನಾನು ಅದಕ್ಕೆ ಹಾಗೆ ಹೇಳ್ತೇನೆ, ಯಾವಾಗಲೂ ಪತ್ರಕರ್ತರು ಭ್ರಷ್ಟರಾಗಿದ್ದಾರೆ ಹೌದಂತ ಹೇಳ್ತೀನಿ. ಅದು ಎಷ್ಟು? ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್ ಎಷ್ಟು ಕೆಟ್ಟಿಗೆ ಹೋಗಿದಾರ ಅಷ್ಟೇ ಪತ್ರಕರ್ತರು. ಅದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ. ಅವರೆಲ್ಲರೂ ಪ್ರಾಮಾಣಿಕರಂತ ಹೇಳಿದ್ರೆ ಪತ್ರಕರ್ತರು ಪ್ರಾಮಾಣಿಕರು. ಅವರೆಲ್ಲರೂ ಭ್ರಷ್ಟತೆಯಲ್ಲಿ ಮುಳುಗಿದ್ದಾರೆ. ಎಲ್ಲರೂ ಅಲ್ಲ, ವೇದಿಕೆಯಲ್ಲಿದ್ದವರು ತಜ್ಞರಿದ್ದಾರೆ, ಇಲ್ಲಿದ್ದ ಪತ್ರಕರ್ತರು ತಜ್ಞರಿದ್ದಾರೆ. ರವಿ ಭಂಡಾರಿ ಅವರಿಗೆ ಎಲ್ಲರೂ ಆಟೋಗಳಿದ್ರು. ಅವರ ಜನರಿನ ನೈತಿಕನ್ನು ಉಳಿಸ್ಕೊಂಡಿದ್ದಾರೆ. ಅಂತವರು ಕೆಲವರು ಮುಳುಗುವ ಹಡಗಿನ ಕಪ್ತಾನ ತರ ಕಾಣ್ತಾರೆ. ಹಡಗು ಮುಳುಗ್ತಾ ಇದೆ, ಅದರಿಂದ ಉಳಿಸ್ಕೊಡ್ಬೇಕಂತ ಎಲ್ಲೋ ಒಂದು ಹಿಂದೂ ಪೇಪರ್, ಎಲ್ಲೋ ಒಂದು ಪ್ರಜಾವಾಣಿ, ಯಾವ ಒಂದು ಪತ್ರಿಕೆಗಳು ಆ ರೀತಿ ಮುಳುಗ್ತಾ ಇದೆ, ಅದನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಮ್ಮ ಮುಂದಿರೋ ಬಹಳ ದೊಡ್ಡ ಚಾಲೆಂಜ್. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ, ಇಲ್ಲ ಆ ಸಮುದಾಯದಿಂದ ಬಂದವಾಗಿ ರವಿ ಭಂಡಾರಿ ಇಷ್ಟುವರೆಗೆ ಬಂದಿರೋದ್ರಲ್ಲಿ ಇದು ಒಂದು ಸಾಧನೆ. ಯಾಕಂದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಇವತ್ತು
ಈ ದೇಶದಲ್ಲಿ 14% ಮುಸ್ಲಿಮರು, ಪಾರ್ಲಿಮೆಂಟ್ ಅಲ್ಲಿ ಕೇವಲ 24 ಎಂಪಿಗಳಿದ್ದಾರೆ. ಅದು ಒಟ್ಟು ಪಾಪ್ಯುಲೇಷನ್ 4%. 14% ಪ್ರಾತಿನಿಧ್ಯ ಜನಸಂಖ್ಯೆ ಇದ್ದಕ್ಕೆ 4% ಪ್ರಾತಿನಿಧ್ಯ. ನಾನು ಸುಮ್ಮನೆ ರಿಸರ್ಚ್ ಮಾಡ್ತಾ ಇದ್ದೆ, ಮಾಧ್ಯಮದಲ್ಲಿ ಎಷ್ಟಿದ್ದಾರೆ, ಮಾಧ್ಯಮದಲ್ಲಿ ಕೂಡ 3-4%, ಅದು ಕೂಡ ಇಂಥ ಉರ್ದು ಪತ್ರಿಕೆ ಸಂಬಂಧಿಸಿದೆ. ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೇನೆ, ಇದನ್ನು ನಾವು ಪ್ರಜಾವಣೆಯಲ್ಲಿ ಇದ್ದಾಗ ಬಹಳ ಬರೆದಿದ್ದೇನೆ ನಾನು. ಇದು ಇವತ್ತು ನಿನ್ನೆದಲ್ಲ. 1996 ಅಲ್ಲಿ ವಾಷಿಂಗ್ಟನ್ ಪೋಸ್ಟ್ ನ ಒಬ್ಬ ಬ್ಯೂರೋ ಚೀಫ್ ಕೆನೆತ್ ಕೂಪರ್ ಅಂತ ಅವನು ಸರ್ಚ್ ಮಾಡ್ತಾರೆ, ಈ ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ದಲಿತರು ಎಷ್ಟಿದ್ದಾರೆ, ಕಾಣೋದೇ ಇಲ್ಲ, ಯಾರಿಗೂ ಕಾಣೋದು. ಅದರ ನಂತರ ನಡೆದು ಆ ನಂತರ 2006 ಅಲ್ಲಿ ರಾಬಿನ್ ಜಾಫ್ರಿ ಅಂತ ಅವನೊಂದು ಅದ್ರ ಬಗ್ಗೆ ಬುಕ್ ಬಂದಿದೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಗಮನಿಸಬಹುದೇನು, ಎಷ್ಟು ಮಂದಿ ಇದ್ದಾರೆ ಇವತ್ತು. ಇದರ CSDS ನಡೆಸಿದೆ, ಬಹಳ ಮಂದಿ ನ್ಯೂಸ್ ಮಾನಿಟರಿಂಗ್ ಸರ್ವೆಗಳು ಮಾಡಿದೆ. ಇವತ್ತಿನ ನೀವು ದೇಶದ ಪತ್ರಿಕೆಗಳನ್ನು ಬಿಟ್ಟುಬಿಡಿ, ಕರ್ನಾಟಕದ ಪತ್ರಿಕೆಗಳಲ್ಲಿ, ಪ್ರಮುಖ ಪತ್ರಿಕೆಗಳಲ್ಲಿ ಅದರ ಒಳಗಡೆ ಎಷ್ಟು ಮಂದಿ ಮುಸ್ಲಿಮರು ಇದ್ದಾರೆ, ಎಷ್ಟು ಮಂದಿ ಕ್ರಿಶ್ಚಿಯನ್ರು ಇದ್ದಾರೆ, ಎಷ್ಟು ಮಂದಿ ದಲಿತರಿದ್ದಾರೆ, ಎಷ್ಟು ಮಂದಿ ಹಿಂದುಳಿದ ಜಾತಿಗಳಿದ್ದಾರೆ ಅಂತ ಬಂದು. ಮೊನ್ನೆ ನಾನೊಂದು ಕಾರ್ಯಕ್ರಮ ನೋಡ್ತಾ ಇದ್ದೆ, ನಮ್ಮ ವಿಶ್ವವಾಣಿಯ ಸಂಪಾದಕರು ಹೇಳ್ತಾ ಇದ್ದಾರೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲಿ ಪಾರ್ಟಿಸಿಪೇಟ್, ನಮ್ಮ MP ಪಾಟೀಲ್ ಅವರಿಗೆ ಬಹಳ ದೋಸ್ತ. ಅವರು ಸಮಾರಂಭದಲ್ಲಿ ಮೊನ್ನೆ ಹೇಳಿದ್ರು, ಕನ್ನಡದ 6 ಪತ್ರಿಕೆಗಳಿಗೆ ಉತ್ತರ ಕನ್ನಡದವರೇ ಸಂಪಾದಕರಾಗಿದ್ದಾರೆ. ಅವರು ತಪ್ಪಿನ ಜಾತಿ ಹೇಳಿಲ್ಲ, ಎಲ್ಲ ಮುಂದೆ ಯಾಕೆ ಹೀಗೆ? ನೀವು ಹಾಗೆ ಯಾರೋ ಕೇಳಿದ್ರು, ಹಾಗೆ ರಿಸರ್ವೇಶನ್ ಕೊಡ್ಬೇಕಾದ್ರೆ, ರಿಸರ್ವೇಶನ್ ಅಲ್ಲ, ಪತ್ರಿಕೆ ಒಂದು ಪರಿಪೂರ್ಣ ಅಂತ ಆಗ್ಬೇಕಾದ್ರೆ ಎಲ್ಲ ಸಮುದಾಯದ ಅನುಭವ ಲೋಕ ಅಲ್ಲಿ ನಮಗೆ ಕಾಣಬೇಕು. ಅಲ್ಲಿ ಮುಸ್ಲಿಮರು ಕಾಣಬೇಕು, ಬ್ರಾಹ್ಮಣರು ಕಾಣಬೇಕು, ದಲಿತರು ಕಾಣಬೇಕು, ಹಿಂದುಳಿದ ಜಾತಿಗಳು ಕಾಣಬೇಕು. ಅವರ ಕಷ್ಟ, ಸುಖ, ಸಂತೋಷ, ಸಂಭ್ರಮ ಎಲ್ಲವೂ ರಿಫ್ಲೆಕ್ಟ್ ಆಗ್ಬೇಕಾದ್ರೆ ಇದೇ ರೀತಿ ಅದು ಕನ್ನಡಿ ಆಗೋದಿಲ್ಲ, ಅದು ಒಡೆದ ಕನ್ನಡಿ ಆಗುದಿಲ್ಲ. ಇಡೀ ಇಂಡಿಯಾದ ಪತ್ರಿಕೋದ್ಯಮ ಆ ಸ್ಥಿತಿಯಲ್ಲಿ. ಅಮೆರಿಕದಲ್ಲಿ ಅಮೆರಿಕನ್ ನ್ಯೂಸ್ ಪೇಪರ್ ಎಡಿಟರ್ಸ್ ಅಸೋಸಿಯೇಷನ್ ಒಂದು ಸರ್ವೆ ಮಾಡ್ತಾರೆ, 36% ಕರಿಯರಿದೆ, 36% ಬ್ಲಾಕ್. ಅವರೊಂದು ಸರ್ವೆ ಮಾಡಿದಾಗ ಅದರಲ್ಲಿ 4-5%, ಇದು 96ರಲ್ಲಿ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದ್ರೆ 4-5% ಮಾತ್ರ ಬ್ಲಾಕ್ ರೆಪ್ರೆಸೆಂಟೇಷನ್ ಇರುತ್ತೆ. ಅವರೆಲ್ಲರೂ ಅಲ್ಲಿ ಒಂದು 1200-300 ಪತ್ರಿಕೆಗಳಲ್ಲಿ ಒಂದು ಕಾಗದ ಬರೀತಾರೆ. ಅದರಲ್ಲಿ 956 ಪತ್ರಿಕೆಗಳು ಹೋಗ್ತಾರೆ, ನಾವೇನು ಸ್ಪೆಷಲ್ ಡ್ರೈವ್ ಮಾಡ್ತೇವೆ ಸೇರಿಸ್ಕೊಳ್ಳಿಕ್ಕೆ. 2000 ವರ್ಷಕ್ಕೆ ಬರುವಾಗ ಕನಿಷ್ಠ 36% ಇರ್ಬೇಕು. ಆದ್ರೆ 2000 ವರ್ಷಕ್ಕೆ ಬರುವಾಗ 20% ಕರಿಯೋರು ಮಾಧ್ಯಮದಲ್ಲಿ ಇದ್ದಾರೆ. ಅಲ್ಲಿ ಇವತ್ತಿಗೂ ಎಬೋನಿ ಅಂತ ಅಂದ್ರೆ ಅವರಿಗಾಗಿದ್ದು ಪತ್ರಿಕೆಗಳು, ಅಂತದೊಂದು ಡ್ರೈವ್ ನಡೆಯಬೇಕು. ಇಲ್ಲದಿದ್ರೆ ಕಾನ್ಸಿಯಸ್ ಆಗಿ ಮಾಡ್ಲಿಕ್ಕೆ ಹೋದ್ರೆ, ಅಂದ್ರೆ ಆರ್ಗ್ಯಾನಿಕ್ ಆಗಿ ನಾವು ಯಾಕೆ ಇದನ್ನು ಹೇಳ್ತಾ ಇದ್ರೆ, ಜಾತಿ ಇಲ್ಲ ಅಂತ ಹೇಳ್ತಾರೆ. ನಾನು ಬಂದಾಗ, ನಾನು ಮಾತಾಡಿದಾಗ ಎಲ್ಲರೂ ಹೇಳ್ತಾರೆ, ನೀವು ಜಾತಿ ಬಗ್ಗೆ ಮಾತಾಡ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಜಾತಿ ಎನ್ನುವುದು ಒಂದು ರೋಗ. ನಾವು ಮೊದಲು ಅದು ರೋಗವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಅವನು ರೋಗ ಪಡೆದವನು ಹೋಗಿ ನಾವು ಒಪ್ಕೊಳ್ಬೇಕು, ಹೌದಪ್ಪ ನನಗೆ ರೋಗ ಬಂದಿದೆ. ನಾವೆಲ್ಲರೂ ಜಾತಿಯ ರೋಗ ಪಡೆದವರೇ. ನಾವು ಅದನ್ನು ಒಪ್ಕೊಂಡ್ರೆ ಮಾತ್ರ ಒಂದು ರೋಗ ಬಂದವನು ಡಾಕ್ಟರ್ ಹತ್ರ ಬಗ್ಗೆ ರೋಗ ಇಲ್ಲ ಅಂತ ಹೇಳಿ ಚಿಕಿತ್ಸೆ ಕೊಡ್ಬೇಕು, ರೋಗ ಇದೆ ಅಂತ ಒಪ್ಕೊಳ್ಬೇಕು, ಆಗ ಟ್ರೀಟ್ಮೆಂಟ್ ಮಾಡ್ಬೇಕು. ಅದರಿಂದ ನಾವು ಹಿಪೋಕ್ರೆಟ್ಗಳಾಗಬಾರ್ದು. ಜಾತಿ ಅನ್ನೋದು ವಾಸ್ತವ ಇದೆ. ಇಲ್ಲದಿದ್ದರೆ ಯಾಕೆ ಮಾಧ್ಯಮದಲ್ಲಿ ಈ ಎಲ್ಲಾ ಸಮುದಾಯಗಳಿಗೆ ಅವಕಾಶ ಇಲ್ಲ ಎಂದು ಪ್ರಶ್ನೆ ಮಾಡಿ ಯಾಕೆ ಆಗ್ತಾ ಇದೆ? ನಮ್ಮ ಅಸ್ಪೃಶ್ಯತೆ ನಿವಾರಣೆ ಆಗಿದೆ, ಮತ್ತೊಂದು ಅಂತ ಹೇಳಿ. ಇವತ್ತು ನೀವು ನೋಡಿರ್ಬೇಕು, ಮೀಸಲಾತಿ ವಿರೋಧಿ ಚಳವಳಿ ನಡೆದಾಗ ಅದು ಯಾಕೆ ಫ್ರಂಟ್ ಪೇಜಲ್ಲಿ ಅಷ್ಟೊಂದು ದೊಡ್ಡದಾಗುತ್ತೆ? ಯಾಕೆ ಅದರ ಪರವಾಗಿ ಯಾರು ಮಾತಾಡ್ತಾ ಇಲ್ಲ? ಅದೇನೋ ಅದು ತಪ್ಪು ಅಂತ ಆದ್ರೆ, ಅದು ಅನ್ಯಾಯ ಅಂತ ಆದ್ರೆ ಅದನ್ನು ಹೇಳ್ಬೇಕು, ಅದು ಯಾರು ಹೇಳುವುದಿಲ್ಲ, ಎಲ್ಲರೂ ಅದನ್ನು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಒಳಗಡೆ ಅದಕ್ಕೊಂದು ಬಹಳ ದೊಡ್ಡ ವಿರೋಧ, ಅಂದ್ರೆ ಆ ಜಾತಿ ಬಂದ್ಬಿಟ್ಟು. ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ನನಗೆ ವೈಯಕ್ತಿಕವಾಗಿ ಸಾರಾ ಅಬೂಬಕ್ಕರ್ ಅವರು ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಬರೆಯುವವರೆಗೆ ಮುಸ್ಲಿಂ ಹೆಣ್ಣು ಮಕ್ಕಳ ಒಳಗಿನ ಅನುಭವ ಲೋಕ ಇಷ್ಟು ಒಂದು ದಾರುಣವಾಗಿದೆ ಅಂತ ನನಗೆ ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ? ಸಿದ್ದಲಿಂಗಯ್ಯನವರ ನಾನೀಗ ಬರುವಾಗ ನಮ್ಮ ದೇವನೂರು ಮಹಾದೇವ ನನಗೆ ಫೋನ್ ಮಾಡಿದ್ರು. ನಾನು ಅವರದ್ದು ಮೊನ್ನೆ ಅವ್ರಿಗೆ ಮೆಸೇಜ್ ಆಗಿದೆ, ಅವ್ರು ಮಾರಿಕೊಂಡವರು ನಾನು ಓದಿದೆ ಅಂತ. ಅದಕ್ಕೆ ಅವರು ಇವತ್ತು ಫೋನ್ ಮಾಡಿದ್ರು. ಕೊನೆಗೆ ಓದಿದೆ, ನಾನು ಮೊದಲು ಓದಿದ್ದೆ.
ಯಾಕೆಂದ್ರೆ ದಲಿತರ ಲೋಕವನ್ನು ನಾವು ಬಣ್ಣಿಸುವಾಗ ಅಲ್ಲಿ ಸದಾ ಶೋಷಣೆ, ಹಿಂಸೆ, ದೌರ್ಜನ್ಯ ಅಲ್ಲ. ಅವರ ಬದುಕಿನಲ್ಲೂ ಒಂದು ಸಂತೋಷ ಇರುತ್ತೆ, ತಮಾಷೆ ಇರುತ್ತೆ, ಪ್ರೀತಿ ಇರುತ್ತೆ, ದ್ವೇಷ ಇರುತ್ತೆ, ಎಲ್ಲೋ ಇರುತ್ತೆ. ಅವರ ಕಾದಂಬರಿ, ನೀವು ಯಾರಾದ್ರೂ ದೇವನವರ ಕಾದಂಬರಿ ಹೋದ್ರೆ ನಿಮಗೆ ಕಣ್ಣೀರು ಬರುತ್ತೆ, ಅದರ ಜೊತೆ ಸಂತೋಷನೂ ಆಗುತ್ತೆ. ಅವರ ಆ ಎಲ್ಲ ಬಡತನದ ಬದುಕನ್ನು ಕೂಡ ಅವರನ್ನು ಸಂಭ್ರಮಿಸುತ್ತಿದೆಯಲ್ಲ, ಆ ಬದುಕು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಪತ್ರಿಕೆಯಲ್ಲಿ ತೆಗೆದು ನೋಡಿದ್ರೆ, ನಾನು ಪ್ರಜಾವಾಣಿಯಲ್ಲಿ ಇರುವಾಗ ಒಂದು ಪ್ರಪೋಸ್ ಮಾಡಿದ್ದು, ಒಂದು ಕಾಲಂ ಮಾಡಿ, ಬ್ರಾಹ್ಮಣ ಲೋಕ, ದಲಿತ ಲೋಕ, ಮುಸ್ಲಿಂ ಲೋಕ, ಅವರಿಂದಲೇ ಪರಿಚಯ. ಉದಾಹರಣೆಗೆ ಪಣಿಯಮ್ಮ ಕಾದಂಬರಿ ಓದುವವರಿಗೆ ಬ್ರಾಹ್ಮಣರ ಹೆಣ್ಣು ಮಕ್ಕಳು ಇಷ್ಟೊಂದು ದಾನ ಸ್ಥಿತಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬ್ರಾಹ್ಮಣರಲ್ಲಿ ನಾವು ಏನೇ ಹೇಳಿ ಅವ್ರ ಹೆಣ್ಣು ಮಕ್ಕಳ ಸ್ಥಿತಿಯಲ್ಲಿ ಅದಕ್ಕಿಂತ ಶೂದ್ರ ಹೆಣ್ಣು ಮಕ್ಕಳು ಆರಾಮಾಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ದುಡಿಬೇಕು, ಹೊರಗೆ ಹೋಗ್ಬೇಕು, ಅವ್ರ ಗಂಡ ಸತ್ತ ಮೇಲೆ ಕೂಡ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರು ಇರ್ತಾರೆ. ಈ ಸಣ್ಣ ಸಣ್ಣ ವಿಚಾರಗಳಿದೆಯಲ್ಲ, ಇದು ಕಮ್ಯುನಿಕೇಶನ್ ಮೂಲಕ ಗೊತ್ತಾಗುತ್ತೆ. ಗೊತ್ತಾಗದೇ ಇದ್ರೆ ಅಷ್ಟರ ಮಟ್ಟಿಗೆ ಬಹಳಷ್ಟು ನಮ್ಮ ನಡುವಿನ ಈ ವೈಮನಸ್ಸು, ಈ ದ್ವೇಷ, ಈ ಈ ಈ ಕೋಮುವಾದ ಅಂತ ಕಳ್ಕೊಳ್ಳಿ, ಎಲ್ಲವನ್ನು ಕೂಡ ನಾವು ಪರಸ್ಪರ ಗೊತ್ತು ಮಾಡಿಕೊಂಡ್ರೆ, ಅವರನ್ನು ನಾವು ನಮ್ಮನ್ನು ಅವರು ಅರ್ಥ ಮಾಡಿಕೊಂಡ್ರೆ ಇದು ಕಡಿಮೆ. ಈ ಕಮ್ಯುನಿಕೇಶನ್ ದೊಡ್ಡ ಸೇತುವೆ ಮುರಿದು ಬಿಟ್ಟಿದೆ. ಮಾಧ್ಯಮ ಸೇತುವೆ ಆಗ್ಬೇಕು, ಆದ್ರೆ ಅದೇ ಗೋಡೆ ಕಟ್ತಾ ಇದೆ. ಸೇತುವೆ ಆಗ್ಬೇಕಾಗಿದ್ದ ಮಾಧ್ಯಮ ಇವತ್ತು ಗೋಡೆಗಳಾಗ್ತಾ ಇದೆ. ಅವರೇ ಅದನ್ನ ಪ್ರವೋಕ್ ಮಾಡ್ತಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಸ್ಯೆ. ಬಹುಶಃ ನಾನು ಇದನ್ನು ಮಾತಾಡ್ತಾ ಹೋದ್ರೆ ಬಹಳ ಹೊತ್ತು ಮಾತಾಡ್ತೇನೆ ನನಗೆ ಅನಿಸ್ತದೆ. ಅದರಿಂದ ಉಳಿದವರು ಮಾತಾಡ್ಲಿಕ್ಕಿದ್ದಾರೆ. ಅದರಿಂದ ನೀವು ನನ್ನ ಒಂದು ಮನವಿ ಏನಂದ್ರೆ, ನೀವು ದಯವಿಟ್ಟು ನೀವೊಂದು ಜಿಲ್ಲೆಯಲ್ಲಿರುವಾಗ ಜಿಲ್ಲಾ ಪತ್ರಿಕೆಗಳನ್ನು ತಕೊಂಡು ದುಡ್ಡು ಕೊಟ್ಟು ಖರೀದಿಸಿ ಓದಿ ಮತ್ತು ಅದನ್ನು ಬೆಳೆಸಿ ಅಂತ ನಾನು ಹೇಳ್ತೇನೆ. ಅದರ ಮೂಲಕ ಬಹಳಷ್ಟು ಮಂದಿ ಪತ್ರಕರ್ತರಿಗೆ ಕೆಲಸ ಆಗುತ್ತೆ. ಎಲ್ಲ ಇವತ್ತು ಯಾವ ರಾಜ್ಯ ಮಟ್ಟದ ಪತ್ರಿಕೆಗಳು ಕೂಡ ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಉಳಿದಿಲ್ಲ. ಇದೊಂದು ನಿಮಗೆ ಗುಟ್ಟು ಗೊತ್ತಿದೆಯಲ್ಲ, ಎಲ್ಲವೂ ಎಡಿಷನ್ಗಳಾಗಿ ಅದು ಜಿಲ್ಲಾ ಮಟ್ಟದ ಪತ್ರಿಕೆನೇ ಆಗಿದೆ. ಅದರಿಂದ ಸುದ್ದಿಗಳಿದೆಯಲ್ಲ, ಇವತ್ತು ಸುದ್ದಿಗಳು ಇನ್ನೊಂದು ಬಹಳ ದೊಡ್ಡ ಕೊರೋನಾ ನಂತರದ ದಿನಗಳಲ್ಲಿ ಪತ್ರಿಕೆಗಳನ್ನ ಓದುವುದು ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ಚಾನೆಲ್ಗಳ TRP ಬಿದ್ದು ಹೋಗ್ತಾ ಇದೆ. ಅದರಿಂದ ಚಾನೆಲ್ಗಳಲ್ಲಿ ಬಹಳ ಮಂದಿ ಆದಂತಹ ಸ್ಟ್ಯಾಂಡ್ಗಳಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಹೊರಗಳಿಗೆ ನಾನು ಹೋಗೋದಿಲ್ಲ. ಅಂದ್ರೆ ಜನಮಾನಸದ ಅಭಿಪ್ರಾಯ ಏನಿದೆ ಅದು ಮಾಧ್ಯಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅವರು ಬೇರೆನೇ ಹೇಳ್ತಾ ಇದ್ದಾರೆ. ಅದು ನೋಡಿದಾಗ ಅನಿಸುತ್ತೆ ನಮ್ಗೆ ಇದಲ್ಲ, ಇದಕ್ಕಿಂತ ಬಿಗ್ ಬಾಸ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ. ಯಾಕೆ ಈ ನ್ಯೂಸ್ ಚಾನೆಲ್ ನೋಡ್ಬೇಕು? ಅದರಲ್ಲಿ ನಾನು ನ್ಯೂಸ್ ಚಾನೆಲ್ ನೋಡುವುದಿಲ್ಲ, ನಾನು ಬಿಗ್ ಬಾಸ್ ನೋಡುದು, ಅದಕ್ಕೆ ಚೆನ್ನಾಗಿದೆ. ಅದರಿಂದ ಗ್ರಾಮೀಣ ಮಟ್ಟದಲ್ಲಿ ನೀವೆಲ್ಲರೂ ಜಿಲ್ಲಾ ಮಟ್ಟದ ಪತ್ರಿಕೆಯನ್ನ ಓದಿ, ರಫಿ ಭಂಡಾರಿ ಅವರು ಒಬ್ಬರಲ್ಲ, ಇನ್ನು ಇಂಥವರನ್ನು ಬೆಳೆಸಿ ನೋಡಿ. ರಫಿ ಭಂಡಾರಿ ಅವರ ಇನ್ನೊಂದು ವ್ಯಕ್ತಿತ್ವದ ಬಗ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮಲ್ಲಿ ಜರ್ನಲಿಸ್ಟ್ಗಳು ಮತ್ತು ಆಕ್ಟಿವಿಸ್ಟ್ ಜರ್ನಲಿಸ್ಟ್ಗಳು ಅಂತ ಇದೆ. ಇವತ್ತು ಬರೀ ವಿಜಾಪುರದಲ್ಲಿ, ಕರ್ನಾಟಕದಲ್ಲಿ, ಇಲ್ಲಂದ್ರೆ ದೇಶದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಆಕ್ಟಿವಿಸ್ಟ್ ಜರ್ನಲಿಸ್ಟ್ಗಳು ಬಂದಿದ್ದಾರೆ. ಅವರಿಗೆ ರಿಸ್ಕ್ಗಳಿವೆ. ನಮ್ಮ ನಾಡಿನ ಆ ರೀತಿ ರಿಸ್ಕ್ ತಗೊಂಡು ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಆದ ಗೌರಿ ಲಂಕೇಶ್ ಅವರಿಗೆ ಏನಾಗಿದೆ ಅಂತ ನಿಮಗೆ ಅದರಿಂದ ನನ್ನ ಪ್ರಕಾರ ಪಿ ಲಂಕೇಶ್ ಕೂಡ ಆಕ್ಟಿವಿಸ್ಟ್ ಜರ್ನಲಿಸ್ಟೇ. ಅವರೊಂದು ಪಕ್ಷ ಕಟ್ತಾರೆ. ಅದರಿಂದ ರಫಿ ಭಂಡಾರಿ ಅವರು ಕೇವಲ ಎಲ್ಲೋ ಒಂದು ಸುದ್ದಿ ಆಗುತ್ತೆ, ಅದನ್ನು ವರದಿ ಮಾಡ್ತೇನೆ, ನನಗೆ ಕೆಲಸ ಮುಗಿಯಿತು ಅಂತ ಕೂತವರಲ್ಲ. ಇಲ್ಲಿಯ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ, ಅದರಲ್ಲೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಭಾಗವಹಿಸಿದ ಕಾರಣಕ್ಕಾಗಿ ಬಹುಶಃ ನೀವು ಇಷ್ಟು ಜನ ಸೇರಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಕೇವಲ ಅವರೊಂದು ಉದ್ದು ಪತ್ರಿಕೆ ವರದಿ ಮಾಡ್ತಾ ಇದ್ರೆ ನನ್ನ ಪ್ರಕಾರ ನೀವು ಯಾರು ಇಲ್ಲ. ಅವರೊಬ್ಬ ಸಾಮಾಜಿಕ ಕಾರ್ಯಕರ್ತನ ಪಾತ್ರವನ್ನು ಕೂಡ ಮಾಡಿದ ಕಾರಣಕ್ಕಾಗಿ ನೀವೆಲ್ಲರೂ ಅವರನ್ನು ಅಷ್ಟೊಂದು ಪ್ರೀತಿ ಅಭಿಮಾನದಿಂದ ಇವತ್ತು ಅಭಿನಂದಿಸಿ ಅಂತ ತಿಳ್ಕೊಂಡೇನೆ. ಅದರಿಂದ ಇವತ್ತು ಆಕ್ಟಿವಿಸ್ಟ್ ಜರ್ನಲಿಸ್ಟ್ಗಳು ಕೂಡ ಇದ್ದಾರೆ. ಅದರಿಂದ ಒಬ್ಬ ಪತ್ರಕರ್ತನಿಗೆ ನನಗೆ ಬಹಳ ಮುಖ್ಯವಾಗಿರ್ಬೇಕಾಗಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ. ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತ ಮಾತ್ರ ಅಲ್ಲ, ಯಾವುದೇ ಪ್ರೊಫೆಷನ್ ಇರಲಿ, ಸಾಮಾಜಿಕ ಜವಾಬ್ದಾರಿ ಇಲ್ಲದ ಯಾವುದೇ ಒಂದು ಪ್ರೊಫೆಷನ್ ಇದೆಯಲ್ಲ, ಅದು ಬಹಳ ದೊಡ್ಡ ಅಪರಾಧ ಅಂತ ನಾನು ತಿಳ್ಕೊಂಡೆ. ಅದರಿಂದ ರಫಿ ಭಂಡಾರಿ ಅವರ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆಗಳಿಗೆ ಕೂಡ ಅಭಿನಂದನೆ ಸಲ್ಲಿಸಬೇಕು. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಬಿಜಾಪುರಕ್ಕೆ ಮತ್ತು ನಿಮ್ಗೆಲ್ಲರಿಗೂ ಅವರ ಸೇವೆ ಸಿಗಲಿ ಮತ್ತು ನೀವೆಲ್ಲರೂ ಜಿಲ್ಲಾ ಮಟ್ಟದ ಭಾಷಾ ಪತ್ರಿಕೋದ್ಯಮವನ್ನು ಬೆಳೆಸುವವರಾಗಿ ಹಾರೈಸಿ ನನ್ನ ಮಾತುಗಳನ್ನು